ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಸವಲತ್ತುಗಳು ಸಿಗ್ಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರ್ಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರ್ಬೇಕು. ಯಾವ ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ ನ ಲಿಂಕ್ ಮಾಡಕ್ ಆಗೋದಿಲ್ಲ ಅಂತಾನು ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಂ ಅಲ್ಲಿ. ಆದ್ರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದ್ರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದ್ರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿನ ಇವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು, ಅದಕ್ಕೋಸ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ. ಹೇಳಿ ಸರ್, ಒಂದ್ ಸ್ವಲ್ಪ ನಾನು ಮುಗಿಸ್ತೀನಿ ಇರಿ, ಆಮೇಲೆ ಇರಿ ನಾನು ಹೇಳ್ತೀನಿ. ಮತದಾರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ಇರೋ ಕಾರ್ಯಕ್ರಮಗಳನ್ನ ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದ್ರೆ ಏನು ಅಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನ್ಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ. ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ವೆಸ್ಟ್ ಬೆಂಗಾಳಲ್ಲಿ ಪಾಸ್ಪೋರ್ಟ್ ಕೊಟ್ಟಿಲ್ಲ, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಬಿಜೆಪಿ ವಿರುದ್ಧ ಇದ್ದಾರೆ ಅಂತ. ಮತ್ತೆ ಒಬ್ಬ ಫುಟ್ಬಾಲ್ ಪ್ಲೇಯರು ಗೋವಾದಲ್ಲಿ ನೇವಲ್ ಆಫೀಸರ್, ಕಮಾಂಡರ್ ಚೀಫ್ ಅವರು ನೇವಲ್ ರಿಟೈರ್ಡ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ಏನು ಕಲಿಬೇಕಾದಿಲ್ಲ. ಆಧಾರ್ ಕಾರ್ಡು ಕೇಳಿದ್ದಾರೆ, ಮತದಾರರ ಪಟ್ಟಿಗೆ ಹೆಸರು ಕೇಳಿದ್ದಾರೆ, ವೋಟಿಂಗ್ ಲಿಸ್ಟ್ ಕೇಳಿದ್ದಾರೆ, ಜಾತಿ ಕೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲರೂ ಕೇಳ್ತಾರೆ. ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ, ಜಾತಿ ಇಲ್ಲ. ನೀವು ಕೇಳ್ತಾ ಇರೋದು ನೀವು ಒಂದು ಎಸ್ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವ್ದಕ್ಕೆ ಗ್ಯಾರಂಟಿ ಎಸ್ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಆಯ್ತು. ಯಾವುದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅದರಲ್ಲಿ ಸುಮಾರು 60,000 ಫೇಕ್ ಕಾರ್ಡ್ಗಳಿರೋದು ನಮ್ ಗಮನಕ್ಕೆ ಬಂದಿದೆ. ಸತ್ತೋಗಿರೋರ ಹೆಸರಲ್ಲೂ ಸಹ ದುಡ್ಡು ತಗೋತಾ ಇದ್ದಾರೆ. ಫೇಕ್ ನಂಬರ್ಗಳು, ಅವರೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ದಾರೆ, ಫೋನ್ ಮಾಡಿದ್ರೆ ಅಲ್ಲಿದ್ದಾರೆ, ಅವರು ಸಹ ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸ್ಲಿಕ್ಕೋಸ್ಕರ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೇವೆ ವಿನಃ ಅದು ಹಾರ್ಡ್ ಅಂಡ್ ಫಾರ್ಸ್ ಏನಿಲ್ಲ. ಕೆಲವು ಡೂಪ್ಲಿಕೇಟ್ಗಳು, ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲವರು ಇವೇ. BLA 2 ಮಾಡಿ BLA 2 ಅಧಿಕೃತವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಇಂದ. ಅವರು ಮನೆಗೆ ಹೋಗಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರಂ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಸರಿಯಾಗಿ ಭರ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡೋದು, ಅದನ್ನು ತಗೊಂಡು ಹೋಗಿ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಕೆಲಸ BLA 2 ಅವರೇ ಮಾಡ್ತಕ್ಕಂಥದ್ದು. ಇವ್ರಿಗೆ ಆ ಪ್ರಕ್ರಿಯೆಯನ್ನು ಇವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆಲ್ಲೋ ಇವ್ರ ಕೈಲಿ ಆಗ್ತಾ ಇಲ್ಲ ಅನ್ನೋದಂತ ಕಾಣುತ್ತೆ. ಕುಣಿಲಾರ್ದವರು ನೆಲ ಡೊಂಕು ಅಂದಂಗೆ ಇವ್ರ ಕೆಲಸ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಈ ಥರ, ಯಾಕಂದರೆ ಇವರಲ್ಲಿ ಅವ್ರ ಪಕ್ಷದಲ್ಲೇ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲದ ಜೊತೆ ಇವರು ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ಸಹ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಆದಮೇಲೆ ಪಾರ್ಟಿ ವಿತ್ ಡಿಫರೆನ್ಸ್, ಅದರ ಹಿಂದಿನಲ್ಲಿ ಹೇಳೋರು ಚಾಲ್, ಚೆಹರಾ, ಚಿಂತನ್, ಚರಿತ್ರು ಬೇರೆಯೇ ಭಾರತೀಯ ಜನತಾ ಪಾರ್ಟಿದು ಅಂತ. ಅಂದರೆ ಹಿಂದಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಚಾಲ್ ಅಂದರೆ ಅವರ ನಡತೆ, ಚೆಹರಾ ಅಂದರೆ ಮುಖ, ಚಿಂತನ್ ಅಂದರೆ ಯೋಚನೆ, ಚಾಲ್, ಚೆಹರಾ, ಚಿಂತನ್ ಇದ್ರ ಬೇರೆನೆ ಅಂತ ಹೇಳಿದವರು ಎಲ್ಲ ಇಂಥ ಕೆಲಸನೇ ಮಾಡ್ತಾ ಇರೋದು. ಅಯೋಧ್ಯದು ಲೂಟಿ ಹೊಡೆದಿರೋದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇವ್ರದ್ದು ಚಾಲ್, ಚೆಹರಾ, ಚಿಂತನ್ ಏನು ಅಂತ ಹೇಳಿ. ಆದ್ದರಿಂದ ದೇಶವನ್ನು ಲೂಟಿ ಹೊಡೆಯತಕ್ಕಂಥದ್ದು, ದೇಶದ ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ವಿರೋಧವಾಗಿದ್ದೀವಿ. ಯಾವುದೇ ಅರ್ಹ ಮತದಾರರನ್ನ ಕೈ ಬಿಡಬಾರ್ದು ಮತಪಟ್ಟಿಯಲ್ಲಿ ಅನ್ನೋದು ನಮ್ಮ ಒತ್ತಡ. ವೆಸ್ಟ್ ಬೆಂಗಾಲ್ನಲ್ಲಿ ಇದೇ ರೀತಿಯಾದಂತಹ ಒಂದು ಪ್ರೊಸೆಸ್ ಶುರುವಾದಾಗ ಮೊದಲು ಆರೋಪ ಮಾಡಿದ್ದೆ ಬಿಜೆಪಿ. SIR ಪ್ರಕ್ರಿಯೆ ಸರಿಯಾಗಿ ಆಗ್ತಿಲ್ಲ, ಇಲ್ಲಿನ ಆಫೀಸರ್ಸ್ಗಳನ್ನು ದುರುಪಯೋಗ ಮಾಡ್ಕೊಳ್ಳಾಗ್ತಿದೆ, ಅದು ಆರೋಪ ಮಾಡ್ತಾರೆ. ನಂತರ ಅಲ್ಲಿ ಸೆಂಟ್ರಲ್ ಫೋರ್ಸಸ್, ಸೆಂಟ್ರಲ್ ಆಫೀಸರ್ಸ್ ಅನ್ನ ಕರ್ಕೊಂಡೋಗಿ ಆ ಪ್ರೋಸೆಸ್ ನ ಇಂಪ್ಲಿಮೆಂಟ್ ಮಾಡಿ ಫಿನಿಶ್ ಮಾಡಿದ್ರು. ಆ ರೀತಿಯಾಗಿ ಏನಾದ್ರು ಪ್ಲಾನ್ ಎಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಅಲ್ಲ, ಇಡೀ ದೇಶದಲ್ಲಿ
ನಾವು ಆರ್ಥಿಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟ ನಂತರ ಒಂದು ಆರ್ಥಿಕ ಶಕ್ತಿಯಾಗಿ ನಾವು ಉಳ್ಕೊಂಡಿದ್ದೀವಿ ಈ ದೇಶದಲ್ಲಿ. ಮತ್ತು ಇಡೀ ದಕ್ಷಿಣ ಭಾರತ ನಾವು ಸ್ವರ್ಗದಲ್ಲಿರ್ತಕ್ಕಂಥವ್ರು. ಕಾನೂನು ಸುವ್ಯವಸ್ಥೆ ಆಗಲಿ, ಶಾಂತಿ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಾಗಲಿ, ಶಿಕ್ಷಣ ಆರೋಗ್ಯದಲ್ಲಾಗಲಿ ನಾವೆಲ್ಲರೂ ಸಹ ಉತ್ತರ ಭಾರತದಿಂದ ಭಾಳಷ್ಟು ಮುಂದೆ ಇರ್ತಕ್ಕಂಥವ್ರು. ಪ್ರಹ್ಲಾದ್ ಜೋಶಿ ಅವರಿಗೆ ಗಾಳಿ ಹೊಡೆದಿದ್ದೆವು. ದೆಹಲಿಯಲ್ಲಿ ಈಗ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಅವ್ರಿಗೆ ಕರ್ನಾಟಕವನ್ನು UPನೋ ಬಿಹಾರ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಅದಕ್ಕೆ ನಾವು ತೀವ್ರವಾದ ವಿರೋಧವನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅಂದರೆ ಇವರು ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ UPನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಬುಲ್ಡೋಸರ್ ರಾಜಕೀಯ, ಅದನ್ನು ಎಲ್ಲಿ ಮಾಡಕ್ಕೆ ಬರ್ತಾರೆ? ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.